ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಮನುಷ್ಯ 3 ಘಟಕಗಳಿಂದ ಆಗಿದ್ದಾನೆ. ಒಂದು ತನು, ಮನ, ಆತ್ಮ ಅಂತ ಹೇಳಿ. ಅಂದ್ರೆ ಈ 3 ನಾವು ವಿಕಾಸ ಮಾಡ್ಕೋಬೇಕು. 3 ವಿಕಾಸ ಮಾಡ್ಕೊಳ್ಳೋದೇ ಮನುಷ್ಯ ಜೀವನದ ಒಂದು ಗುರಿಯಾಗಿರುತ್ತೆ. ತನುವಿನ ವಿಕಾಸ, ಮೊಟ್ಟ ಮೊದಲು ತನುವನ್ನ ನಾವು ವಿಕಾಸ ಮಾಡ್ಕೋಬೇಕು. ತನು ಬೆಳವಣಿಗೆ ಆಗ್ಬೇಕು ಅಂತ ಅಂದ್ರೆ ನಾವು ಪ್ರತಿನಿತ್ಯ ಏನ್ ಮಾಡ್ತೀವಿ? ಪ್ರಸಾದವನ್ನ ಮಾಡ್ತೀವಿ, ಯೋಗವನ್ನ ಮಾಡ್ತೀವಿ, ಯೋಗವನ್ನ ಮಾಡ್ತೀವಿ, ವಾಕಿಂಗ್ ಮಾಡ್ತೀವಿ, ಜಿಮ್ ಮಾಡ್ತೀವಿ. ಏನೆಲ್ಲ ಮಾಡ್ತಾ ಇದ್ರೆ ನಮ್ಮ ತನು ವಿಕಾಸ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ, ನಮ್ಮ ಶರೀರ ಗಟ್ಟಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಕೇವಲ ಈ ಶರೀರ ತನುವಿನಿಂದ ಮಾತ್ರ ಆಗಿರೋದಿಲ್ಲ, ಮನಸ್ಸು ಅನ್ನೋದು ಇದೆ. ಇಂತಹ ಮನಸ್ಸಿನ ವಿಕಾಸಕ್ಕೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಜ್ಞಾನವನ್ನ ತಿಳಿತಾ ಹೋಗ್ಬೇಕು. ಪ್ರತಿಯೊಬ್ಬರು ಜ್ಞಾನವನ್ನ ತಿಳಿತಾ ಹೋಗ್ಬೇಕು. ಜ್ಞಾನ ತಿಳಿತಾ ಹೋದಾಗ ನಮ್ಮ ಮನಸ್ಸು ವಿಕಾಸ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಜ್ಞಾನ ಇಲ್ಲದೆ ಇದ್ರೆ ಮನಸ್ಸು ವಿಕಾಸ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಎಲ್ಲದಕ್ಕಿಂತಲೂ ಅಲ್ಲಮ್ಮ ಪ್ರಭುಗಳು ಒಂದ್ ಕಡೆ ಹೇಳ್ತಾರೆ, ಏಮ ನಿನ್ನದಲ್ಲ ಕಾಮಿನಿ ನಿನ್ನವಳೆಲ್ಲ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವೆಲ್ಲವೂ ಜಗಕ್ಕಿಕ್ಕಿದ ವಿಧಿ ನಿನ್ನೊಡವೆ ಎಂಬುದು ಜ್ಞಾನರತ್ನ ನೋಡ, ಇಂತಪ್ಪ ಜ್ಞಾನರತ್ನವ ನೀ ಅಲಂಕರಿಸಿದೆ ಆದೊಡೆ, ನಿನ್ನಿಂದ ಬಿಟ್ಟು ಸಿರಿವಂತರಾರಿಲ್ಲ ಕಾಣ ಎಲೆ ಮನವೇ ಅಂತ ಹೇಳ್ತಾರೆ. ಅಂದ್ರೆ ಮನಸ್ಸಿನ ಒಂದಕ್ಕೆ ನಮಗೆ ಎಲ್ಲದಕ್ಕಿಂತ ಶ್ರೇಷ್ಠ ಯಾವ್ದಪ್ಪ ಅಂತಂದ್ರೆ ಜ್ಞಾನ ಅಂತ ಹೇಳ್ತಾರೆ. ಅಂದ್ರೆ ಜ್ಞಾನ ಅಂತ ಅಂದಾಗ ನಾವು ತುಂಬವಾಗಿ ಲೌಕಿಕ ಜ್ಞಾನ ಮತ್ತು ಅಲೌಕಿಕ ಜ್ಞಾನವನ್ನ ನಾವು ನೋಡ್ತಾ ಇರ್ತೀವಿ. ಲೌಕಿಕ ಜ್ಞಾನ ನಮಗೆ ಬದುಕಲಿಕ್ಕೆ, ನಮ್ಮ ಜೀವನವನ್ನ ನಡೆಸಲಿಕ್ಕೆ ಲೌಕಿಕ ಜ್ಞಾನವನ್ನ ಮುಖ್ಯ. ಆದ್ರೆ ನಮ್ಮ ಆತ್ಮದ ವಿಕಾಸಕ್ಕೆ ಆಧ್ಯಾತ್ಮಿಕ ಜ್ಞಾನ ಬಹಳ ಮುಖ್ಯ. ಇಂತಹ ಜ್ಞಾನವನ್ನ ನಾವು ಮನಸ್ಸಿಗೆ ಕೊಡ್ತಾ ಹೋಗ್ಬೇಕು. ಹೇಗೆ ತನುವಿಗೆ ಹಸುವಾದಾಗ ಆಹಾರವನ್ನ ಕೊಡ್ತೀವೋ ಹಾಗೆ ಮನಸ್ಸಿಗೂ ಸಹ ಹಸಿವು ಆದಾಗ ಜ್ಞಾನವನ್ನ ಕೊಡ್ತಾ ಇರ್ಬೇಕು. ನಾವ್ ಯಾವಾಗ್ಲೂ ಒಂದೊಂದ್ಸರಿ ಹೇಳ್ತಾ ಇರ್ತೀವಿ, ಯಾಕೋ ಬೇಜಾರಾಗ್ತಾ ಇದೆ ಅಂತ ಹೇಳ್ತೀವಿ. ಅಂದ್ರೆ ಏನಕ್ಕೆ ಬೇಜಾರಾಗ್ತಾ ಇದೆ ಅಂದ್ರೆ ಮನಸ್ಸಿಗೆ ಬೇಜಾರಾಗ್ತಾ ಇರುತ್ತೆ. ಮನಸ್ಸಿಗೆ ಬೇಜಾರನ್ನ ನಾವು ಹೋಗಲಾಡಿಸ್ಕೋಬೇಕು ಅಂತಂದ್ರೆ ಜ್ಞಾನವನ್ನ ತಿಳಿತಾ ಹೋಗ್ಬೇಕು. ಇಂತಹ ಜ್ಞಾನವನ್ನ ನಾವು ವಿಕಾಸ ಮಾಡ್ಕೊಳ್ಬೇಕಾಗುತ್ತೆ. ಇಂತಹ ಜ್ಞಾನ ಹೇಗೆ ನಮಗೆ ವಿಕಾಸ ಆಗುತ್ತೆ ಅಂತ ಅಂದ್ರೆ ಶರಣರ, ಸಂತರ, ಮಹಾತ್ಮರ ವಚನಗಳನ್ನ ನಾವು ಓದ್ತಾ ಹೋಗ್ಬೇಕು. ವಚನಗಳು ಅಂತ ಅಂದ್ರೆ ಇವು ಹೇಗಿದೆ ಅಂತಂದ್ರೆ ನಮ್ಮ ಜೀವನವನ್ನ ಬದಲಾಯಿಸುವಂತಹ ಒಂದು ತತ್ವಗಳು ಇವೆಲ್ಲವು. ಈಗ ಹೇಳ್ತಾರೆ ಎಲ್ಲ ನಾವು ಮನುಷ್ಯನಾಗಿ ಹುಟ್ಟಿದ್ಮೇಲೆ ಯಾವ ರೀತಿ ನಾವು ಬದುಕ್ಬೇಕು, ನಾವು ಅಂಬಿಗರ ಚೌಡಯ್ಯ ಶರಣರು ಹೇಳ್ತಾರೆ, ನಮ್ಮ ಮನಸ್ಸನ್ನ ಚಿಂತನೆಗೆ ಒಳಪಡಿಸ್ಬೇಕು ಅಥವಾ ಚಿಂತೆಯನ್ನ ಮಾಡ್ಬೇಕು. ಚಿಂತೆ ಮಾಡ್ತಾ ಇದ್ರೆ ನಮ್ಮ ಆರೋಗ್ಯ ಕೆಡ್ತಾ ಹೋಗುತ್ತೆ, ಆದ್ರೆ ಚಿಂತನ ಮಾಡ್ತಾ ಇದ್ರೆ ನಮ್ಮ ಜ್ಞಾನ ವಿಕಾಸ ಆಗುತ್ತೆ. ಅದಕ್ಕೆ ಅವರ ಒಂದು ವಚನದಲ್ಲಿ ಮನುಷ್ಯನ ಇಡೀ ಬದುಕನ್ನ, ಇಡೀ ಚಿತ್ರಣವನ್ನ ಚಿತ್ರಿಸ್ತಾರೆ. ಯಾವುದು ಅಂತಂದ್ರೆ ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಇಡುವ ಚಿಂತೆ, ಇಟ್ಟರೆ ಎಂಡಿರ ಚಿಂತೆ, ಎಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಇಂತಿ ಹಲವು ಚಿಂತೆಗಳಲ್ಲಿದ್ದವರನ್ನು ಕಂಡೆನ ಶಿವಚಿಂತೆ, ಶಿವಜ್ಞಾನದಲ್ಲಿ ಇದ್ದವರನ್ನು ಕಾಣನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು ಅಂತ ಹೇಳ್ತಾರೆ. ಅಂದ್ರೆ ಇಡೀ ಮನುಷ್ಯನ ನಮ್ಮ ಜೀವನದ ಒಂದು ಕಥೆಯನ್ನ ಅವರು ಒಂದು ವಚನದಲ್ಲಿ ತುಂಬಾ ಸರಳವಾಗಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈ ವಚನವನ್ನ ನಾವು ತಿಳ್ಕೊಂಡಾಗ ಇದು ನಾವು ಅಳವಡಿಸ್ಕೋಬೇಕಾಗುತ್ತೆ. ಬಡತನಕ್ಕೆ ಮನುಷ್ಯನಿಗೆ ಮೊಟ್ಟ ಮೊದಲು ಬಡತನ ಇದ್ದಾಗ ಏನಪ್ಪಾ ಚಿಂತೆ ಬರುತ್ತೆ ಅಂದ್ರೆ ಊಟ ಮಾಡ್ಬೇಕು, ಊಟ ಸಿಕ್ಕರೆ ಸಾಕು, ಇನ್ನೇನು ಬೇಡ ಅಂತ. ಊಟ ಸಿಕ್ತು ಸ್ವರ್ಗನೇ ಸಿಕ್ಕಂಗಾಗಿರುತ್ತೆ. ಊಟ ಸಿಕ್ಕಾಗ ಒಂದು ದಿವಸದ ಊಟ ಸಿಕ್ಕರೆ ಮತ್ತೆ ಆಸೆ ಬರುತ್ತೆ, ಇವತ್ತು ಊಟದಾಯ್ತು ನಾಳೆ ಊಟಕ್ಕೆ ಬೇಕು ಅಂತ ಅನ್ಸುತ್ತೆ. ಆಯ್ತು ನಾಳೆಗೂ ಪರಮಾತ್ಮ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ದ ಅಂತಂದ್ರೆ ಮತ್ತೆ
ಏನಾಗುತ್ತೆ, ಇಡ್ಬೇಕು, ಇನ್ನು ನಾಳೆಗಿಟ್ರೆ ಮುಗಿಯಲ್ಲ, ಇನ್ನು ನಾವು ಬದುಕಿರೋ ತನಕ ಇರ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅದ್ರ ಚಿಂತೆ. ಆಯ್ತು, ಅದಕ್ಕೂ ಏನಾದ್ರೂ ಒಂದು ವ್ಯವಸ್ಥೆ ಆಯ್ತಪ್ಪ ಅಂದ್ರೆ ಉಣಲಾದರೆ ಇಡುವ ಚಿಂತೆ, ಇಡಲಾದರೆ ಎಂಡಿರ ಚಿಂತೆ. ಇಷ್ಟೊಂದು ಮನೆ ಗಳಿಸಿದೀವಿ, ಆಸ್ತಿ ಗಳಿಸಿವಿ, ಸಂಪತ್ತನ್ನ ಗಳಿಸಿವಿ, ಇದನ್ನ ನಾವೊಬ್ರೇ ಅನುಭವಿಸಿದ್ರೆ ಹೇಗೆ? ಅನುಭವ್ಸಕ್ಕೆ ಆಗಲ್ಲ. ಅವಾಗ ಹೆಣ್ಮಕ್ಳಾದ್ರೆ ಗಂಡಿನ ಚಿಂತೆ, ಗಂಡಾದ್ರೆ ಹೆಣ್ಣಿನ ಚಿಂತೆ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯನಿಗೆ ಚಿಂತೆ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಅವ್ರು ಹೇಳಿದಾರೆ, ಆಯ್ತು ಮದ್ವೆನೂ ಆಯ್ತು ಅಂದ್ರೆ 1 ವರ್ಷ 2 ವರ್ಷ 3 ವರ್ಷ ಆಗಿಂದೆ ಮಕ್ಳಾಗ್ಲಿಲ್ಲ ಅಂದ್ರೆ ಅಯ್ಯೋ ನಮ್ಗೆ ಮಕ್ಳಾಗಿಲ್ಲ ಅಂತಂದು ಮಕ್ಕಳ ಒಂದು ಚಿಂತೆ ಪ್ರಾರಂಭ ಆಗ್ತಾ ಇರುತ್ತಂದ್ರೆ ಇದೆಲ್ಲ ಆದ್ರೆ ಬದುಕಿನ ಚಿಂತೆ. ಇಷ್ಟೆಲ್ಲ ಮಾಡಿದೀವಿ, ಗಳಿಸಿದೀವಿ, ಬದುಕನ್ನ ನಾವ್ ಹೀಗೆ ಇರ್ಬೇಕು ಅನ್ನೋದು. ಆಮೇಲೆ ಮರಣದ ಚಿಂತೆ. ಎಲ್ಲರಿಗೂ ಅಯ್ಯೋ ಇಷ್ಟೆಲ್ಲ ಗಳಿಸಿದೀವಿ, ಇಷ್ಟೆಲ್ಲ ಮಾಡಿದೀವಿ, ಇದನ್ನೆಲ್ಲ ಬಿಟ್ಟೋಗ್ಲಿಕ್ಕೆ ದುಃಖ ಆಗ್ತಾ ಇರುತ್ತೆ. ನಾವು ಹೇಗೆ ಸಂಗ್ರಹ ಮಾಡ್ತೀವಿ ಅಂದ್ರೆ ಮುಂದಿನ ಜನ್ಮಕ್ಕೆ ತೆಗೆದುಕೊಂಡು ಹೋಗ್ತೀವೇನೋ ಎನ್ನುವಷ್ಟು ನಾವು ಸಂಗ್ರಹ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಇದನ್ನೆಲ್ಲ ತಗೊಂಡ್ಕೊಂಡು ಹೋಗ್ತೀವಿ ಅಂತ ಸಂಗ್ರಹ ಮಾಡಿರ್ತೀವಿ, ಅದಕ್ಕಾಗಿಯೇ ನಮಗೆ ಚಿಂತೆ ಪ್ರಾರಂಭ ಆಗುತ್ತೆ. ಇದನ್ನೆಲ್ಲ ಬಿಟ್ಟೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಮಗೆ ಚಿಂತೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಅವ್ರು ಹೇಳೋದೇನಪ್ಪಾ ಅಂತಂದ್ರೆ, ಇಂತಿ ಹಲವು ಚಿಂತೆಗಳಲ್ಲಿದ್ದವರನ್ನು ಕಂಡೆನು. ಎಲ್ಲಾ ಚಿಂತೆಗಳಲ್ಲಿ ಈ ಜಗತ್ತಿನ ಜನರನ್ನ ನಾವ್ ಯಾರ ಜೊತೆಗಾದ್ರೂ ಮಾತಾಡ್ತಾ ಇದ್ರೆ ನೋಡಿ, ನೀವೇ ಆಗ್ಲಿ ನಾವೇ ಆಗ್ಲಿ ಸಾಮಾನ್ಯವಾಗಿ ನಾವು ಮಾತಾಡ್ತಾ ಇದ್ವಿ ಅಂತಂದ್ರೆ ಎಲ್ರು ಯಾವ್ದಾದ್ರು ಒಂದು ಚಿಂತೆಯಲ್ಲೇ ಇರ್ತಾರೆ, ಯಾವುದೇ ಆದ್ರೂ ಒಂದು ಚಿಂತೆ ಇರುತ್ತೆ. ಆದ್ರೆ ಯಾರಿಗಾದ್ರೂ ಇವತ್ತು ನೀವು ಮಾತಾಡಿಸಿದಾಗ ನನಗೆ ಶಿವನ ಚಿಂತೆ, ಶಿವನ ಜ್ಞಾನ, ನನಗೆ ಇವತ್ತು ಪೂಜೆ ಕಡಿಮೆ ಮಾಡ್ಕೊಂಡಿವಿ, ಇವತ್ತು ವಚನವನ್ನ ಓದಿಲ್ಲ, ನಾವು ಧ್ಯಾನ ಮಾಡಿಲ್ಲ ಅಂತ ಯಾರಾದ್ರೂ ಮಾತಾಡ್ತಾರಂದ್ರೆ ಯಾರು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಶಿವಚಿಂತೆ ಶಿವ ಜ್ಞಾನವಿಲ್ಲದವರನ್ನು ಕಾಣನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು ಅಂತ ಹೇಳ್ತಾರ. ಅಂದ್ರೆ ನಮ್ಮ ಮನುಷ್ಯ ಜೀವನದ ಗುರಿ ಏನಪ್ಪಾ ಅಂದ್ರೆ ಆಸ್ತಿ ಸಂಪಾದನೆ ಮಾಡೋದಾಗಿರ್ಬೋದು, ಆಸ್ತಿ ಸಂಪಾದನೆ ಮಾಡೋದಲ್ಲ, ಕೀರ್ತಿ ಸಂಪಾದನೆ ಮಾಡೋದಲ್ಲ. ಇದೆಲ್ಲವೂ ಏನಪ್ಪಾ ಅಲ್ಲಮ್ಮ ಪ್ರಭುಗಳು ಹೇಳ್ದಂಗೆ ಜಗಕ್ಕಿಕ್ಕಿದ ವಿಧಿಗಳು, ಇವೆಲ್ಲವೂ ಬೇಕು. ಆದ್ರೆ ನಮ್ಮ ಮೂಲ ಗುರಿ ಏನಪ್ಪಾ ಅಂದ್ರೆ ಪರಮಾತ್ಮ. ಪ್ರತಿಯೊಬ್ಬರ ಈ ಜೀವಾತ್ಮನ ಮೂಲ ಗುರಿ ಪರಮಾತ್ಮ. ಅಂತಹ ಪರಮಾತ್ಮನನ್ನ ನಾವು ಸಾಧನೆಯನ್ನ ಕಂಡ್ಕೋಬೇಕು. ಪರಮಾತ್ಮನ ಜೊತೆಗೆ ಈ ಜೀವಾತ್ಮ ಪರಮಾತ್ಮನ ಜೊತೆಗೆ ಒಂದಾಗ್ಬೇಕು ಅಂದ್ರೆ ಸಾಧನೆ ಬಹಳ ಅವಶ್ಯಕ. ಇಂಥ ಅವಶ್ಯಕವಾಗಿರ್ತಕ್ಕಂತಹ ಸಾಧನೆಯನ್ನ ನಾವು ಮಾಡ್ಬೇಕು ಅಂದ್ರೆ ಮನಸ್ಸನ್ನ ನಾವು ಘನಮನವನ್ನಾಗಿ ಮಾಡ್ಕೋಬೇಕು. ಅದಕ್ಕೆ ನಮ್ಮ ಮನಸ್ಸನ್ನ ಉನ್ನತವಾಗಿ ಅರಿಸ್ತಾ ಇರ್ಬೇಕು, ಯಾವಾಗ್ಲೂ ಉನ್ನತ ಚಿಂತನೆಯನ್ನ ಮಾಡ್ತಾ ಇರ್ಬೇಕು. ಅದಕ್ಕೆ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ ಹೇಳ್ತಾರೆ. ನಮ್ಮ ಜೀವನ ಸರಳವಾಗಿರ್ಬೇಕು, ನಮ್ಮ ಚಿಂತನೆಗಳು ಆದರ್ಶಯುಕ್ತವಾಗಿರ್ಬೇಕು. ಯಾವಾಗ್ಲೂ ನಮ್ಮ ಚಿಂತನೆಗಳ ಮೇಲೆ ನಮ್ಮ ಜೀವನವನ್ನ ನಿಂತಿರುತ್ತೆ. ಅದಕ್ಕೆ ನಮ್ಮ ಚಿಂತನೆಗಳನ್ನ ನಾವು ಉನ್ನತವಾಗಿ ಮಾಡ್ಕೋಬೇಕು ಅಂದ್ರೆ ಪ್ರತಿಯೊಬ್ರು ನಾವು ವಚನಗಳನ್ನ ಓದ್ಬೇಕು. ಆಗ ನಮ್ಮ ಜ್ಞಾನ ಅನ್ನೋದು ವಿಕಾಸ ಆಗುತ್ತೆ, ನಮ್ಮ ಮನಸ್ಸಿನ ಅರಿವು ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನ 3ನೇದು ಯಾವುದು ಅಂತ ಹೇಳಿದ್ವಿ, ಆತ್ಮ. ಮನುಷ್ಯ ಆತ್ಮದ ಆಗಿದ್ದಾನೆ. ಈ ಒಂದು ಪ್ರತಿಯೊಬ್ಬರಲ್ಲಿಯೂ ಈ ಒಂದು ಆತ್ಮ ಅನ್ನೋದಿದೆ. ಇಂಥ ಆತ್ಮದ ವಿಕಾಸಕ್ಕೆ ನಾವೇನ್ ಮಾಡ್ಬೇಕು? ಪೂಜೆ, ಧ್ಯಾನ, ಜಪ ಮಾಡ್ತಾ ಹೋಗ್ಬೇಕು. ಪ್ರತಿಯೊಬ್ರು ನಾವು ಆತ್ಮ ವಿಕಾಸದ ಕಡೆಗೆ, ಆತ್ಮ ಕಲ್ಯಾಣ ಅಂತ ಹೇಳ್ತೀವಿ. ಅಂದ್ರೆ ಜನ್ಮಾಂತರದಿಂದ ಈ ಒಂದು ನಮ್ಮ ದೇಹ ಇಲ್ಲೇ ಬಿದ್ದೋಗುತ್ತೆ, ಆದ್ರೆ ಆತ್ಮ ಮುಂದಿನ ಜನ್ಮಕ್ಕೆ ಹೋಗ್ತಾ ಇರುತ್ತಂದ್ರೆ ಅದಕ್ಕೆ ಹೇಳ್ತೀವಿ, ಕೆಲವರು ಹುಟ್ಟುತ್ತಲೇ ತುಂಬಾ ಜ್ಞಾನಿಗಳಾಗಿ ಹುಟ್ಟಿರ್ತಾರಂದ್ರೆ ಅವರ ಆತ್ಮ ಹೋದ ಜನ್ಮದಲ್ಲೇ ವಿಕಾಸ ಆಗಿರುತ್ತೆ. ಆದ್ರೆ ಈಗ ನಾವು ಬಂದಿದೀವಲ್ವಾ, ನಾವು ಸಹ ನಮ್ಮ ಆತ್ಮ ಹೇಗಾದ್ರೂ ನಾವು ಬಂದಿರ್ಲಿ, ಮುಂದಿನ ಜೀವನವನ್ನ ರೂಪಿಸ್ಕೊಳ್ಳುವಂತಹ ಕಲೆ ನಮಗೆ ಶರಣರು ಕಲಿಸ್ಕೊಡ್ತಾರೆ, ಹೇಗೆ ಬದುಕ್ಬೇಕು. ಈಗ ಅದಕ್ಕೆ ನಮ್ಮ ವಚನಗಳು ಹೇಗಪ್ಪ ಅಂತ ಇದೆ ಅಂದ್ರೆ, ನಮ್ಮ ನಡೆ ಮತ್ತೆ ನಮ್ಮ ನುಡಿ, ನಮ್ಮ ಜೀವನ ಹೇಗಿರ್ಬೇಕು ಅನ್ನೋದು ಪ್ರತಿಯೊಂದು ವಚನಗಳಲ್ಲಿ ನಮ್ಮ ಜೀವನವನ್ನ ಪರಿವರ್ತನೆ
ಮಾಡಿಕೊಳ್ಳುವಂತಹ ವಚನಗಳಿವೆ. ಇಂತಹ ವಚನಗಳಲ್ಲಿ ಆತ್ಮ ಕಲ್ಯಾಣ, ನಮ್ಮ ಆತ್ಮ ವಿಕಾಸ ಆಗುವಂತದ್ದು ಇದೆ. ಇಂಥ ಆತ್ಮ ವಿಕಾಸ ಆಗ್ಬೇಕು ಅಂದ್ರೆ ಪ್ರತಿಯೊಬ್ಬರು ನಾವು ಶಿವಯೋಗವನ್ನ ಮಾಡ್ಲೇಬೇಕು. ಶಿವಯೋಗದಿಂದ ನಮ್ಮ ಆತ್ಮ ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಕಾರ್ಯವನ್ನ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೇನೆ. ಶರಣು ಶರಣಾರ್ಥಿ.